ಕರ್ನಾಟಕದ ಬಹು ನಿರೀಕ್ಷಿತ ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಯಾವಾಗ ಬೇಕಾದರೂ ಪ್ರಕಟ ಮಾಡುವ ನಿರೀಕ್ಷೆ ಕೂಡ ಇರುವಂತದ್ದು. ದೆಹಲಿಯ ಎಸಿಸಿ ಕಚೇರಿಯಲ್ಲಿ ನಡೆದಂತಹ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ 16 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಾಗಿದೆ. ಇದರಿಂದ ಇನ್ನು 4 ಕ್ಷೇತ್ರಗಳು ಕೂಡ ಖಾಲಿ ಉಳಿದಿದ್ದು ಆ ಹೆಸರುಗಳನ್ನ ಶೀಘ್ರದಲ್ಲಿ ಅಂತಿಮಗೊಳಿಸಲಾಗುತ್ತೆ ಅಂತ ಈಗಾಗಲೇ ಉನ್ನತ ಮೂಲಗಳು ಕೂಡ ತಿಳಿಸಿರುವಂತದ್ದು. ಹಾಗಾದ್ರೆ ಎಲ್ಲೆಲ್ಲಿ ಯಾರ್ಯಾರು ಸ್ಪರ್ಧೆಯನ್ನ ಮಾಡ್ತಾರೆ? ಇನ್ನು ಪ್ರಮುಖವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ಸ್ಪರ್ಧೆಯನ್ನ ಮಾಡ್ತಾರೆ. ಸಂಯುಕ್ತ ಪಾಟೀಲ್ ಬಾಗಲಕೋಟೆ, ವಿನೋದ್ ಹುಬ್ಳಿ ಧಾರವಾಡ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ, ರಾಜಶೇಖರ್ ಇಟ್ನಾಳ್ ಕೊಪ್ಪಳ, ರಾಧಾಕೃಷ್ಣ ದೊಡ್ಡಮಲಿ ಕಲಬುರಗಿ, ಸಾಗರ್ ಖಂಡ್ರೆ ಅಥವಾ ರಾಜಶೇಖರ್ ಪಾಟೀಲ್ ಬೀದರ್ನಿಂದ ಸ್ಪರ್ಧೆಯನ್ನ ಮಾಡಬಹುದು. ಪದ್ಮರಾಜ್ ದಕ್ಷಿಣ ಕನ್ನಡ, ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರು, ಸೌಮ್ಯ ರೆಡ್ಡಿ ಇನ್ನು ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಈಗಾಗಲೇ ಹೇಳ್ತಾ ಇರುವಂತದ್ದು. ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ನಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು. ಇನ್ನು ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರ, ಲಕ್ಷ್ಮಣ್ ಮೈಸೂರು, ಇನ್ನು ಕುಮಾರ್ ನಾಯಕ್ ರಾಯಚೂರು, ಇನ್ನು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡದಿಂದ ಸ್ಪರ್ಧೆಯನ್ನ ಮಾಡುವ ನಿರೀಕ್ಷೆ ಕೂಡ ಹೆಚ್ಚಾಗಿರುವಂತದ್ದು.